ದೆಹಲಿಯ ಕೆಂಪುಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ವಿಚಾರವಾಗಿ ಕೆಲವೇ ಹೊತ್ತಲ್ಲಿ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬ್ಲಾಸ್ಟ್ ಸೇರಿ ಸಂಚಿನ ಹಿಂದೆ ವಿಶ್ವವಿದ್ಯಾಲಯದ ವೈದ್ಯರ ಕೈವಾಡ ಏನಾದರೂ ಇದೆಯಾ ಆರೋಪ ಕೂಡ ಮಾಡಲಾಗಿತ್ತು. ಉಗ್ರರು ಅಲ್ ಫಲಾಹ್ ವಿಶ್ವವಿದ್ಯಾಲಯ ವೈದ್ಯರಾಗಿರುವಂತಹ ಹಿನ್ನೆಲೆ ಸಭೆಯನ್ನ ನಡೆಸಲಾಗುತ್ತೆ, ಸುದ್ದಿಗೋಷ್ಠಿಯನ್ನ ನಡೆಸಿ ಸ್ಪಷ್ಟನೆಯನ್ನ ನೀಡಲಿದ್ದಾರೆ ಹರಿಯಾಣ ಯೂನಿವರ್ಸಿಟಿಯ ಆಡಳಿತ ಮಂಡಳಿ. ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನ ತಳ್ಳಹಾಕಿತ್ತು. ಇದೀಗ ಮತ್ತೆ ಒಂದು ಸಭೆಯನ್ನ ಕರೆದಿರುವಂಥದ್ದು, ಸುದ್ದಿಗೋಷ್ಠಿಯನ್ನ ನಡೆಸಿ ತಮ್ಮ ಯೂನಿವರ್ಸಿಟಿ ಮೇಲೆ ಬಂದಿರುವಂತಹ ಆರೋಪ ಏನಿದೆ, ಸೊ ಆ ಡಾಕ್ಟರ್ಸ್ ಏನೋ ಡೆವಿಲ್ ಡಾಕ್ಟರ್ಸ್ ಅಂತ ಏನಿದ್ದಾರೆ ಅವರು ಇಲ್ಲೇ ಇದ್ದಿದ್ದರಿಂದಾಗಿ ಫೈನಲಿ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೋಸ್ಕರ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಲಾಗ್ತಾ ಇದೆ. ಅವರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕಿ, ಜೊತೆಗೆ ಅವರು ಏನೆಲ್ಲ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ರು, ತೊಡಗ್ತಾ ಇದ್ರು, ಹಾಗೆ ಅವರ ಕೆಲಸದ ಅವಧಿ ಮುಗಿದ ನಂತರ ಈ ಉಗ್ರ ಕೃತ್ಯಕ್ಕೆ ಪ್ಲಾನ್ ಮಾಡ್ತಾ ಇದ್ರು, ಸ್ಕೆಚ್ ಆಗ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಇದೆ ಯೂನಿವರ್ಸಿಟಿ ಒಳಗಡೆನೆ. ಹಾಗೆ ಆ ಉಗ್ರ ಕೃತ್ಯಕ್ಕೆ ಬಳಸಿದಂತಹ I-20 ಕಾರ್ ಏನಿದೆ ಅದು 11 ದಿನಗಳಿಂದ ಯೂನಿವರ್ಸಿಟಿ ಆವರಣದಲ್ಲಿನೇ ಪಾರ್ಕಿಂಗ್ ಮಾಡಲಾಗಿತ್ತು. ಸೊ ಎಲ್ಲ ವಿಚಾರಗಳು ಯೂನಿವರ್ಸಿಟಿ ಮೇಲೆ, ಅಲ್ ಫಲಾಹ್ ಯೂನಿವರ್ಸಿಟಿ ಮೇಲೆ ಏನೆಲ್ಲ ಆರೋಪಗಳಿದೆ ಅದೆಲ್ಲವೂ ಕೂಡ ಈ ಮಹತ್ತರ ಏನು ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಕಂಪ್ಲೀಟ್ ಆಗಿ ಭಾಗಿಯಾಗುತ್ತೆ. ಅಲ್ಲಿ ಈ ವಿಚಾರಗಳೆಲ್ಲವೂ ಕೂಡ ಪ್ರಸ್ತಾಪ ಮಾಡಲಾಗುತ್ತೆ. ಫೈನಲಿ ಒಂದು ಕ್ಲಾರಿಟಿನ ಕೊಡೋದಕ್ಕೆ ಮುಂದಾಗೋದಕ್ಕಾಗಿ ಈ ಒಂದು ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ ಅಲ್ ಫಲಾಹ್ ಯೂನಿವರ್ಸಿಟಿಯಿಂದ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಫರೀದಾಬಾದ್ನಲ್ಲಿರುವಂತಹ ಅಲ್ ಫಲಾಹ್ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಉಗ್ರ ಕೃತ್ಯದಲ್ಲಿ ಭಾಗಿಯಾದಂತಹ ವೈದ್ಯರೆಲ್ಲರೂ ಕೂಡ ಇಲ್ಲೇ ಇದ್ದದ್ದು, ಇಲ್ಲೇ ಕೆಲಸವನ್ನು ಮಾಡ್ತಾ ಇದ್ದದ್ದು, ಇಲ್ಲೇ ಸ್ಕೆಚ್ ಕೂಡ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಆರೋಪವನ್ನ ಬಟ್ ತಳ್ಳಿ ಹಾಕ್ತಾ ಇದೆ ಈ ಯೂನಿವರ್ಸಿಟಿ. ನಾವು ಯಾವುದೇ ಉಗ್ರ ಕೃತ್ಯಕ್ಕೆ ಬೋಧನೆಯನ್ನ ಕೊಡ್ತಾ ಇರಲಿಲ್ಲ, ಬೋಧಿಸ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು